ಯಾಕೆಂದರೆ ಅಮೆರಿಕ ಮತ್ತು ಯುರೋಪ್ಗೆ ಗೊತ್ತು ಇವೆರಡು ಅವರ ಕಂಟ್ರೋಲಲ್ಲಿ ಯಾವಾಗ ಇರಲ್ವೋ ಆವಾಗ ಅಮೆರಿಕ ಮತ್ತು ಯುರೋಪ್ಗೆ ಊಟಕ್ಕೂ ಗತಿ ಇರೋಲ್ಲ ಅಂತ. ಯಾರು ವೆಸ್ಟ್ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವರ ಕತೆ ಇವತ್ತಿನವರೆಗೂ ವೆಸ್ಟ್ ವಿರುದ್ಧ ಧ್ವನಿ ಎತ್ತಿ ಎದೆ ಕೊಟ್ಟು ನಿಂತಿರೋ ನಾಯಕರು ಪೆಟ್ರೀಸ್ ಲುಮುಂಬಾ, ಇರಾಕ್ನ ಸದ್ದಾಮ್ ಹುಸೇನ್, ಮೊಹಮ್ಮರ್ ಗಡಾಫಿ. ಇವರು ಕಳ್ರೆ ಅಮೆರಿಕ ಇವರ ಅಪ್ಪ ಅಷ್ಟೇ. ಈ 3 ಯೋಜನೆ ಸಕ್ಸಸ್ ಆಗಿಬಿಟ್ರೆ ಅಮೆರಿಕ ಮತ್ತು ಯುರೋಪ್ನ ಒಂದು ಕಾಲು ಕತ್ತರಿಸ್ದಂಗೆ. ಬಶಾರ್ ಅಲ್ ಅಸಾದ್ ಪೈಪ್ಲೈನಿಂದನೇ ಇವತ್ತು ಯುರೋಪ್ಗೆ ಬೇರೆ ಯಾವುದೂ ಅವಕಾಶ ಇಲ್ಲದೆ ರಷ್ಯಾ ಹತ್ರನೇ ಆಯಿಲ್ ಆ್ಯಂಡ್ ಗ್ಯಾಸ್ ಲೈನ್ನ ಕೊಂಡ್ಕೋತಾ ಇರೋದು. ಮತ್ತು ಈ ಸೇಂಟ್ ಮಾರ್ಟಿನ್ ದ್ವೀಪನ ಅಮೆರಿಕದಿಂದ ವಾಪಸ್ ತನ್ನ ವಶಕ್ಕೆ ತಗೊಳುತ್ತೆ. ಅಮೇರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಎರಡು ಒಟ್ಟಿಗೆ ವೆಸ್ಟ್ ಅಂತ ಕರೆಯೋಣ. 150 ವರ್ಷಗಳಿಗಿಂತ ಮುಂಚೆಯಿಂದ ಆಫ್ರಿಕಾ ಖಂಡನ ಆಳ್ತಾ ಇದ್ದಾರೆ. ಮತ್ತು ವರ್ಲ್ಡ್ ವಾರ್ 2 ಆದ ಕೆಲವು ವರ್ಷಗಳ ಹಿಂದೆ ಅಥವಾ ಮುಂದೆ ಇಂದ ಅರಬ್ ರಾಷ್ಟ್ರಗಳನ್ನು ಇಂಡೈರೆಕ್ಟಾಗಿ ಆಳ್ತಾ ಇದ್ದಾರೆ. ಯಾಕೆಂದರೆ ಅಮೆರಿಕ ಮತ್ತು ಯುರೋಪ್ಗೆ ಗೊತ್ತು ಇವೆರಡು ಅವರ ಕಂಟ್ರೋಲಲ್ಲಿ ಯಾವಾಗ ಇರಲ್ವೋ ಆವಾಗ ಅಮೆರಿಕ ಮತ್ತು ಯುರೋಪ್ಗೆ ಊಟಕ್ಕೂ ಗತಿ ಇರೋಲ್ಲ ಅಂತ. ಆಫ್ರಿಕಾ ಮತ್ತು ಅರಬ್ ರಾಷ್ಟ್ರಗಳ ನಾಯಕರು ವೆಸ್ಟ್ ಹೇಳಿದಾಗೆ ಕೇಳಬೇಕು, ಅವರಿಗೆ ಬೇರೆ ಆಪ್ಷನ್ ಇಲ್ಲ. ಯಾರು ವೆಸ್ಟ್ ವಿರುದ್ಧ ಧ್ವನಿ ಎತ್ತುತ್ತಾರೋ ಅವರ ಕತೆ ಮುಗೀತು ಅಂತ ಕಡ್ಡಾಯವಾಗಿ ಹೇಳ್ಬೋದು. ಇವತ್ತಿನವರೆಗೂ ವೆಸ್ಟ್ ವಿರುದ್ಧ ಧ್ವನಿ ಎತ್ತಿ ಎದೆ ಕೊಟ್ಟು ನಿಂತಿರೋ ನಾಯಕರು ಆರ್ಥಿಕವಾಗಲಿ ಅಥವಾ ಅವರ ಜೀವಕ್ಕಾಗಲಿ ಏನೂ ಆಗಿಲ್ಲ ಅಂದರೆ ಅದು ನಮ್ಮ ಮೋದಿಜಿ ಮತ್ತು ಚೈನಾದ ನಾಯಕ ಕ್ಸಿ ಜಿನ್ಪಿಂಗ್ ಅಷ್ಟೇ. ಇನ್ನೆಲ್ಲರೂ ಸತ್ತೋಗಿದ್ದಾರೆ, ಇಲ್ಲ ಅಂದರೆ ಅವರ ದೇಶದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ ಊಟಕ್ಕೂ ಗತಿ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದೆ ವೆಸ್ಟ್. ಇದಕ್ಕೆ ಉದಾಹರಣೆ 10 ಅದರಲ್ಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಪೆಟ್ರೀಸ್ ಲುಮುಂಬಾ 1960ರಲ್ಲಿ ಕಾನೂನುಬದ್ಧವಾಗಿ ಪ್ರೆಸಿಡೆಂಟ್ ಅಂತ ಆಯ್ಕೆಯಾದ ಪೆಟ್ರೀಸ್ ಲುಮುಂಬಾರನ್ನು ಬರೀ 6 ತಿಂಗಳಲ್ಲಿ ಅಮೆರಿಕ ಮತ್ತು ಯುರೋಪ್ನ ಬೆಲ್ಜಿಯಂ ರಾಷ್ಟ್ರ ಪೆಟ್ರೀಸ್ ಲುಮುಂಬಾರನ್ನು ನಿರ್ದಯ ಆಡಳಿತಗಾರ ಅಂತ ತೀರ್ಮಾನ ತಗೊಳುತ್ತೆ. ಮತ್ತು ಲುಮುಂಬಾರನ್ನು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲೇ ಇರೋ ರೆಬಲ್ ಗ್ರೂಪ್ಗಳಿಗೆ ಸಹಾಯ ಮಾಡಿ ಅವರನ್ನು ಸೆರೆ ಹಿಡಿದು ಸಾಯಿಸಿಬಿಡುತ್ತೆ. ಅಮೇರಿಕಾದ ಗೌರ್ಮೆಂಟ್ ವೆಬ್ಸೈಟ್ನಲ್ಲೇ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ. ರಷ್ಯಾ ಪರ ನಾಯಕ ಪೆಟ್ರೀಸ್ ಲುಮುಂಬಾರನ್ನು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋನ ರೆಬಲ್ ಗ್ರೂಪ್ಗಳು ಅಮೇರಿಕ ಮತ್ತು ಬೆಲ್ಜಿಯಂ ಸಹಾಯದಿಂದ ಸೆರೆ ಹಿಡಿದು ಸಾಯಿಸಲಾಗಿದೆ ಅಂತ. ಇರಾಕ್ನ ಸದ್ದಾಮ್ ಹುಸೇನ್, ಇರಾನ್ ರಾಷ್ಟ್ರನ ಯುದ್ಧದಲ್ಲಿ ಸೋಲ್ಸೋಕ್ಕೆ ಸದ್ದಾಮ್ ಹುಸೇನ್ನ ಸಹಾಯ ತಗೊಳುತ್ತೆ ಅಮೇರಿಕ. ಇರಾನ್ ಯುದ್ಧದಲ್ಲಿ ಸೋತು ನೆಲ ಕಚ್ಚೋ ಪರಿಸ್ಥಿತಿ ಬಂದ ಮೇಲೆ ಇರಾಕ್ನ ಸದ್ದಾಮ್ ಹುಸೇನ್ಗೆ ಟಾಟಾ ಬೈ ಬೈ ಹೇಳುತ್ತೆ. ಮುಂದೆ ಸದ್ದಾಮ್ ಅಮೇರಿಕ ಪರ ರಾಷ್ಟ್ರ ಕುವೈಟ್ನ ದಾಳಿ ಮಾಡ್ತಾನೆ ಮತ್ತು ಇರಾಕಲ್ಲಿ ಸಿಗೋ ಆಯಿಲ್ನ ಗೋಲ್ಡ್ ಕೊಟ್ಟು ಕೊಂಡ್ಕೋಬಹುದು ಅಂತ ಘೋಷಿಸ್ತಾರೆ. ಅಮೇರಿಕ ವಿರುದ್ಧ ಕಾರ್ಯಾಚರಣೆ ಮಾಡಿದ ತಕ್ಷಣ ಇರಾಕಲ್ಲಿ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತ ಸುಳ್ಳು ಸುದ್ದಿ ಹೇಳಿ ದಾಳಿ ಮಾಡಿ ಸದ್ದಾಮ್ ಹುಸೇನ್ನ ಸೆರೆ ಹಿಡಿದು ಸಾಯಿಸುತ್ತೆ ಅಮೇರಿಕ. ಈ ಸದ್ದಾಮ್ ಹುಸೇನ್ನ ಸಾಯಿಸೋಕ್ಕೆ ನಡೆಸಿದ ಕುತಂತ್ರದಲ್ಲಿ ಲಕ್ಷಾಂತರ ಜನ ಸಾರ್ವಜನಿಕರು ಸಾಯ್ತಾರೆ. ಬಹುಶಃ ಪ್ರಪಂಚದ ಎಲ್ಲ ನಿರ್ದಯ ಆಡಳಿತಗಾರರು ಚಿತ್ರಹಿಂಸೆ ಕೊಟ್ಟು ಸಾಯಿಸಿರೋ ಜನರ ಸಂಖ್ಯೆಗಿಂತ ಅಮೇರಿಕ ಇರಾಕ್ ಒಂದೇ ರಾಷ್ಟ್ರದಲ್ಲಿ ಸಾಯಿಸಿರೋ ಸಾರ್ವಜನಿಕರೇ ಜಾಸ್ತಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಲಿಬಿಯಾದ ಮೊಹಮ್ಮರ್ ಗಡಾಫಿ 3 ಮುಖ್ಯ ಯೋಜನೆಗೆ ಅಡಿಪಾಯ ಹಾಕ್ತಾರೆ. ಆಫ್ರಿಕಾ ಖಂಡಗಳನ್ನು ಒಟ್ಟುಗೂಡೋದು, ಇಡೀ ಆಫ್ರಿಕಾಗೆ ಒಂದು ಕರೆನ್ಸಿ ಆಫ್ರೋ ಕರೆನ್ಸಿ ಮಾಡೋದು. ಯುರೋಪ್ ಖಂಡ ಇದೆಯಲ್ಲ ಅದೇ ಥರ ಅವರವರ ದೇಶ ಅವರವರ ಆಡಳಿತ, ಬಟ್ ಪಾಲಿಸಿ ಒಂದೇ, ಕರೆನ್ಸಿ ಒಂದೇ. ಹೇಗೆ ಯುರೋಪಲ್ಲಿ ಯುರೋಪಿಯನ್ ಯೂನಿಯನ್ ಮತ್ತು ಯೂರೋ ಕರೆನ್ಸಿ ಇದೆ ಆ ಥರ. 3ನೇ ಯೋಜನೆ ಲಿಬಿಯಾದಲ್ಲಿ ಸಿಗೋ ಆಯಿಲ್ನ ಆಫ್ರೋ ಕರೆನ್ಸಿಲಿ ಮಾರೋ ಯೋಜನೆ. ಈ 3 ಯೋಜನೆ ಸಕ್ಸಸ್ ಆಗಿಬಿಟ್ರೆ ಅಮೆರಿಕ ಮತ್ತು ಯುರೋಪ್ನ ಒಂದು ಕಾಲು ಕತ್ತರಿಸ್ದಂಗೆ. ತಕ್ಷಣ ಅಮೆರಿಕ ಏನು ಮಾಡುತ್ತೆ, ಮತ್ತೆ ಒಂದು ಸುಳ್ಳು ಕತೆ ಸೃಷ್ಟಿ ಮಾಡುತ್ತೆ. ಗಡಾಫಿ ಹಿಂದೆಂದು ಕೇಳದ ಮುಂದೆಂದು ನಡಿಲಾಗದಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಿದ್ದಾನೆ ಅಂತ. ಲಿಬಿಯಾನ ದಾಳಿ ಮಾಡ್ತಾರೆ ಮತ್ತು ಗಡಾಫಿನ ಸಾಯಿಸ್ತಾರೆ. ಇದರ ಬೆಲೆ ಲಕ್ಷಾಂತರ ಸಾರ್ವಜನಿಕರ ಸಾವು. ಈ ಲಿಬಿಯಾ ವಿಷಯದಲ್ಲಿ ಒಂದು ಬಹುಮುಖ್ಯವಾದ ವಿಷಯ, ಗಡಾಫಿ ಆಡಳಿತದಲ್ಲಿ ಲಿಬಿಯಾದಲ್ಲಿ ಇಡೀ ಆಫ್ರಿಕಾ ಖಂಡದಲ್ಲೇ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರುತ್ತೆ. ಜ್ಞಾಪಕಕ್ಕಿರಲಿ, ಆಫ್ರಿಕಾ ಖಂಡದಲ್ಲಿ ಸೌತ್ ಆಫ್ರಿಕಾ ಅಂತ ಒಂದು ಡೆವಲಪ್ಡ್ ರಾಷ್ಟ್ರ ಇದೆ ಅಂತ. ಅಂದರೆ ಸೌತ್ ಆಫ್ರಿಕಾಗಿಂತ ಹೆಚ್ಚು ಸೌಲಭ್ಯ ಲಭ್ಯದಲ್ಲಿ ಇತ್ತು ಅಂತ ಅರ್ಥ. ಸಿರಿಯಾದ ಬಶಾರ್ ಅಲ್ ಅಸಾದ್
2010 ಹಿಂದೆ ಮುಂದೆ ಅಮೇರಿಕಾ ಪರ ಆಯಿಲ್ ಆ್ಯಂಡ್ ಗ್ಯಾಸ್ ಪೈಪ್ಲೈನ್ನ ರಿಜೆಕ್ಟ್ ಮಾಡ್ತಾನೆ ಮತ್ತು ರಷ್ಯಾ ಪರ ಪೈಪ್ಲೈನ್ನ ಅಪ್ರೂವ್ ಮಾಡ್ತಾನೆ. ಈ ರಷ್ಯಾ ಪರ ಪೈಪ್ಲೈನಿಂದನೇ ಇವತ್ತು ಯುರೋಪ್ಗೆ ಬೇರೆ ಯಾವುದೂ ಅವಕಾಶ ಇಲ್ಲದೆ ರಷ್ಯಾ ಹತ್ರನೇ ಆಯಿಲ್ ಆ್ಯಂಡ್ ಗ್ಯಾಸ್ ಲೈನ್ನ ಕೊಂಡ್ಕೋತಾ ಇರೋದು. ಬಶಾರ್ ಅಲ್ ಅಸಾದ್ ಅಮೇರಿಕಾ ಪರ ಆಯಿಲ್ ಆ್ಯಂಡ್ ಗ್ಯಾಸ್ ಪೈಪ್ಲೈನ್ನ ರಿಜೆಕ್ಟ್ ಮಾಡಿದ ತಕ್ಷಣ ಮತ್ತೆ ಅದೇ ಕತೆ ಹೇಳುತ್ತೆ ಅಮೇರಿಕಾ ಅಥವಾ ವೆಸ್ಟ್. ಬಶಾರ್ ಅಲ್ ಅಸಾದ್ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾನೆ ಅಂತ ಹೇಳಿ ಅಮೇರಿಕಾ ಮತ್ತು ಯುರೋಪ್ ಒಟ್ಟಿಗೆ ಸಿರಿಯಾನ ದಾಳಿ ಮಾಡ್ತಾರೆ. ಆದರೆ 2011 ಸಿರಿಯಾ ವಾರಲ್ಲಿ ಬಶಾರ್ ಅಲ್ ಅಸಾದ್ ರಷ್ಯಾದ ಆಶೀರ್ವಾದದಿಂದ ಬಚಾವಾಗ್ತಾರೆ. ಆದರೆ ಇತ್ತೀಚೆಗೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಬಿಸಿಯಾದ ಸಮಯದಲ್ಲಿ ಬಶಾರ್ ಅಲ್ ಅಸಾದ್ ತನ್ನ ಅಧಿಕಾರ ಕಳ್ಕೊತಾನೆ. ಆದರೆ ರಷ್ಯಾಗೆ ವಲಸೆ ಹೋಗಿ ಅವನ ಜೀವ ಕಾಪಾಡ್ಕೋತಾನೆ. ಇನ್ನು ಬಾಂಗ್ಲಾದೇಶ್ನ ಶೇಖ್ ಹಸೀನಾ 1960ರಲ್ಲಿ ಈಸ್ಟ್ ಪಾಕಿಸ್ತಾನ್, ಇವಾಗಿನ ಬಾಂಗ್ಲಾದೇಶ್, ಪಾಕಿಸ್ತಾನದ ಆಡಳಿತದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಪಾಕಿಸ್ತಾನಿನ ನಾಯಕ ಆಯೂಬ್ ಖಾನ್ ಬೇ ಆಫ್ ಬೆಂಗಾಲಲ್ಲಿರೋ ಸೇಂಟ್ ಮಾರ್ಟಿನ್ ಅನ್ನೋ ದ್ವೀಪ, ಬಾಂಗ್ಲಾದೇಶ್ಗೆ ಸೇರೋ ದ್ವೀಪನ ಅಮೇರಿಕಾಗೆ ಗುತ್ತಿಗೆ ಕೊಟ್ಟಿರ್ತಾರೆ. 1971ರಲ್ಲಿ ಈಸ್ಟ್ ಪಾಕಿಸ್ತಾನ್ಗೆ ಸ್ವತಂತ್ರ ಸಿಗುತ್ತೆ, ಬಾಂಗ್ಲಾದೇಶ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಮತ್ತು ಈ ಸೇಂಟ್ ಮಾರ್ಟಿನ್ ದ್ವೀಪನ ಅಮೇರಿಕಾಯಿಂದ ವಾಪಸ್ ತನ್ನ ವಶಕ್ಕೆ ತಗೊಳ್ಳುತ್ತೆ. 1971ರಲ್ಲಿ ಚೈನಾ ಭಾರತ ಅಷ್ಟು ಬೆಳೆದಿರಲಿಲ್ಲ, ಸೊ ಸೇಂಟ್ ಮಾರ್ಟಿನ್ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ಆದರೆ ಕಳೆದ 10-20 ವರ್ಷದಲ್ಲಿ ಚೈನಾ ಮತ್ತು ಭಾರತ ಬೆಳೀತಿರೋ ವಿಷಯವಾಗಿ ಸೇಂಟ್ ಮಾರ್ಟಿನ್ ದ್ವೀಪ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಮೇರಿಕಾಗೆ. ಅಲ್ಲಿ ಅಮೇರಿಕಾದ ಸೇನಾತಾಣ ಕಟ್ಟಬೇಕಲ್ಲ, ಅದಕ್ಕೆ. ಡೆಮಾಕ್ರಸಿ, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಬುರುಡೆ ಬಿಡೋ ವೆಸ್ಟ್ ಇಡೀ ಪ್ರಪಂಚದಲ್ಲೇ ಒಂದೇ ಒಂದು ಮುಸ್ಲಿಂ ರಾಷ್ಟ್ರ, ಒಂದು ಹೆಣ್ಣು ನಾಯಕಿಯಾಗಿರೋ ಒಂದೇ ರಾಷ್ಟ್ರ ಬಾಂಗ್ಲಾದೇಶ್ ಅಲ್ಲಿ ಷಡ್ಯಂತ್ರ ಮಾಡ್ತಾರೆ. ಶೇಖ್ ಹಸೀನಾ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ನ ಅಮೇರಿಕಾ ವಶಕ್ಕೆ ಕೊಡೋ ವಿಷಯವಾಗಿ ಸಹಾಯ ಮಾಡಲಿಲ್ಲ, ಕೋಆಪರೇಟ್ ಮಾಡಲಿಲ್ಲ ಅನ್ನೋ ಒಂದೇ ವಿಷಯವಾಗಿ ಶೇಖ್ ಹಸೀನಾರನ್ನು ಆಡಳಿತದಿಂದ ಕೆಳಗೆ ಇಳಿಸುತ್ತೆ ಷಡ್ಯಂತ್ರ ಮಾಡಿ. ನಂತರ ಬಾಂಗ್ಲಾದೇಶ್ನ ಮಿಲಿಟ್ರಿ ಆಡಳಿತಕ್ಕೆ ಬರುತ್ತೆ. ಅಂದರೆ ಮಿಲಿಟ್ರಿ ರೂಲ್, ಇನ್ನೊಂದು ಪದ ಅಂದರೆ ಡಿಕ್ಟೇಟರ್ಶಿಪ್. ಸೇಮ್ ಪಾಕಿಸ್ತಾನಲ್ಲಿ ಹೇಗಿದೆಯೋ ಅದೇ ಥರ. ಈ ಮಿಲಿಟ್ರಿ ರೂಲ್ನ ನಾಯಕ ಯಾರು? ಅಮೇರಿಕಾ ಸರ್ಕಾರದ ಅತ್ಯಂತ ಪ್ರಿಯ ಮೊಹಮ್ಮದ್ ಯೂನಸ್, 2006ರಲ್ಲಿ ನೊಬೆಲ್ ಪೀಸ್ ಪ್ರೈಸ್ ವಿಜೇತ, ಇವತ್ತು ಮಿಲಿಟರಿ ಆಡಳಿತ ನಾಯಕ. ಕೊನೆಯದಾಗಿ ಬುರ್ಕಿನಾ ಫಾಸೋಯಿಂದ ಥಾಮಸ್ ಸಂಕರ. ಇವತ್ತು ಇಬ್ರಾಹಿಂ ಟ್ರೌರೆ ಅವರ ವಿಡಿಯೋ ನೋಡಿ, ಅವರು ಬಾಯಿ ಬಡ್ಕೋತಿರೋ ಪ್ರತಿಯೊಂದು ಹೇಳಿಕೆಗಳು ಥಾಮಸ್ ಸಂಕರ ಅವರ ಹೇಳಿಕೆಗಳು. ಥಾಮಸ್ ಸಂಕರ ಕೂಡ ರೆಬಲ್ ಗ್ರೂಪ್ಗಳ ದಾಳಿಯಿಂದ ಸಾಯ್ತಾರೆ. ಇವರ ಸಾವಿನ ಹಿಂದೆ ಏನು ಕತೆ ಅಂತ ಯಾವ ವೆರಿಫೈಡ್ ಸೋರ್ಸ್ಗಳಿಂದ ಮಾಹಿತಿ ಇಲ್ಲ. ಆದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಸ್ಟೇಟ್ಮೆಂಟು, ವೆಸ್ಟ್ ಷಡ್ಯಂತ್ರದಿಂದ ಸತ್ತ ಥಾಮಸ್ ಸಂಕರ ಅಂತ. ಈ ಸದಾಮ್ ಹುಸೇನ್, ಗಡಾಫಿ, ಬಶಾರ್ ಅಲ್ ಅಸಾದ್ ಎಲ್ಲ ಸಾವಿರಾರು ಜನರನ್ನು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇವರು ಕಳ್ಳರೆ, ಅಮೇರಿಕಾ ಇವರ ಅಪ್ಪ ಅಷ್ಟೇ. ಆದರೆ ಈ ಥಾಮಸ್ ಸಂಕರ ಅವರ ವಿಷಯವಾಗಿ ನನಗೆ ಮರಿಲಾರದ 2 ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಥಾಮಸ್ ಸಂಕರ ಎಂಥ ನಾಯಕ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಒಂದು, ಇವರು ಬುರ್ಕಿನಾ ಫಾಸೋದ ನಾಯಕ ಆಗಿದ್ದು 1983ರಲ್ಲಿ. 1987ರಲ್ಲಿ ಇವರನ್ನು ಹತ್ಯೆ ಮಾಡಲಾಗುತ್ತೆ. ಈ 4 ವರ್ಷಗಳಲ್ಲಿ ಬುರ್ಕಿನಾ ಫಾಸೋದ ಲಿಟ್ರಸಿ ರೇಟ್ 13%ಇಂದ 73% ಬರೀ 4 ವರ್ಷಗಳಲ್ಲಿ. ಎರಡನೇದು, 1987ರಲ್ಲಿ ಇವರ ಹತ್ಯೆ ಹೇಗಾಗುತ್ತೆ ಅಂದರೆ, ಇವರು ತನ್ನ ಪಾರ್ಟಿಯವರೇ ಆದ ಕೆಲವರು ಜನರ ಜೊತೆ ಮೀಟಿಂಗ್ ಮಾಡ್ತಿರ್ತಾರೆ. ಆಚೆ ರೆಬಲ್ ಗ್ರೂಪ್ಗಳು ದಾಳಿ ಮಾಡಿ ಎಲ್ಲ ಸೆಕ್ಯೂರಿಟಿ ಅವರನ್ನು ಸಾಯಿಸಿ ಮೈಕಲ್ಲಿ ಘೋಷಣೆ ಮಾಡ್ತಾರೆ, ಥಾಮಸ್ ಸಂಕರ ಮತ್ತು ಅವರ ಪಾರ್ಟಿಯವರು ಅವರನ್ನು ಆಚೆ ಬರೋಕ್ಕೆ. ಥಾಮಸ್ ಸಂಕರ ಮೀಟಿಂಗಲ್ಲಿದ್ದ ತನ್ನ ಸಹೋದ್ಯೋಗಿಗಳಿಗೆ ಹೇಳ್ತಾರೆ, ಇವರಿಗೆ ಬೇಕಾಗಿರೋದು ನಾನು ತಾನೇ, ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಮೀಟಿಂಗ್ ರೂಮಿಂದ ಕೈ ಮೇಲೆತ್ಕೊಂಡು ಆಚೆ ಬಂದು ಹೇಳ್ತಾರೆ, ನಿಮಗೆ ಬೇಕಾಗಿರೋದು ನಾನು, ಸೊ ನನ್ನನ್ನು ಏನು ಬೇಕಾದರೂ ಮಾಡಿ, ಬೇರೆಯವರನ್ನು ಬಿಟ್ಟುಬಿಡಿ ಅಂತ. 1-2 ನಿಮಿಷ ಮಾತುಕತೆ ಆದಮೇಲೆ ಥಾಮಸ್ ಸಂಕರ ಅವರನ್ನು ಸಾಯಿಸಲಾಗುತ್ತೆ. ನಂತರ ಅವರ ಸಹೋದ್ಯೋಗಿಗಳನ್ನು ಸಾಯಿಸಲಾಗುತ್ತೆ. ಈಗ ನೀವೇ ಹೇಳಿ, ಥಾಮಸ್ ಸಂಕರ ಯಾವ ಥರ ನಾಯಕ ಇರ್ಬೋದು ಅಂತ. ಇವತ್ತಿಗೂ ತುಂಬ ಪ್ರಸಿದ್ಧ ಆಫ್ರಿಕನ್ ಅಮೇರಿಕನ್ ಆ್ಯಕ್ಟರ್ಗಳು, ಸಿಂಗರ್ಗಳು, ಸ್ಪೋರ್ಟ್ಸ್ಮೆನ್ಗಳಿಗೆ ಇಂಟರ್ವ್ಯೂಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಅಂತ ಕೇಳಿದ್ರೆ
ಅವರು ಹೇಳೋದು ಥಾಮಸ್ ಶಂಕರ ಅಥವಾ ಪೆಟ್ರೀಸ್ ಲುಮುಂಬಾರ ಹೆಸರು. ಇಂಥವ್ರನ್ನೆಲ್ಲ ಷಡ್ಯಂತ್ರ ಪಿತೂರಿ ಮಾಡಿ ಸಾಯಿಸಿದೆ ಅಮೇರಿಕದ ಸರ್ಕಾರದ ಸೀಕ್ರೆಟ್ ಏಜೆನ್ಸಿ. ಅದನ್ನು CIA ಅಂತಿರೋ, ಡೀಪ್ ಸ್ಟೇಟ್ ಅಂತಿರೋ. ಈಗ ಮೋದಿಜಿನ ಆಡಳಿತದಿಂದ ಇಳಿಸೋಕ್ಕೆ ಷಡ್ಯಂತ್ರ ನಡೆಸ್ತಿದೆ ಅಂತೆ ಈ ಸೀಕ್ರೆಟ್ ಏಜೆನ್ಸಿ, ಅಮೇರಿಕಾದ ಸೀಕ್ರೆಟ್ ಏಜೆನ್ಸಿ. ಇಂಥ ಕೊಳಕು ಸರ್ಕಾರ ಮತ್ತು ಅದರ ಸೀಕ್ರೆಟ್ ಏಜೆನ್ಸಿ ಜೊತೆ ಸನಾತನ ಧರ್ಮದ ನಾಯಕನ ಕುಸ್ತಿ ಐತಿಹಾಸಿಕವಾಗಿರುತ್ತೆ. ಧನ್ಯವಾದ.